ನಮಗೆಲ್ಲರಿಗೂ ಇಂದು ಭೂಮಿ ತಾಯಿ ನೆಲೆ ನಿಲ್ಲಲು ಜಾಗ, ಉಸಿರಾಡಲು ಗಾಳಿ, ತಿನ್ನಲು ಆಹಾರ, ಕುಡಿಯಲು ನೀರು ಎಲ್ಲವನ್ನ ನೀಡಿ ಒಂದು ಸುಂದರ ಬದುಕನ್ನ ಕಲ್ಪಿಸಿಕೊಟ್ಟಿದ್ದಾಳೆ. ಆದರೆ ಈ ಭೂಮಿ ತಾಯಿ ಹುಟ್ಟಿದ ಬಗ್ಗೆ ವಿಜ್ಞಾನಿಗಳು ಒಂದು ಹೇಳಿದರೆ, ನಮ್ಮ ಧರ್ಮದ ಪುರಾತನ ಗ್ರಂಥಗಳಲ್ಲಿ ಭೂತಾಯಿಯ ಹುಟ್ಟಿನ ಬಗ್ಗೆ ಸಾಕಷ್ಟು ಕಥೆಗಳನ್ನ ಕೇಳಬಹುದು. ಪ್ರಪಂಚದಲ್ಲಿ ಹಲವಾರು ದೇಶಗಳಿವೆ, ಹಲವಾರು ಧರ್ಮಗಳು ಕೂಡ ಇವೆ. ವಿಜ್ಞಾನಿಗಳು ಇಂದು ಸಂಶೋಧನೆ ಮಾಡಿ ಏನೇ ಹೇಳಿದರೂ ಪುರಾಣಗಳಲ್ಲಿ ಅಂದಿನ ಕಾಲದಲ್ಲೇ ಭೂಮಿ ಹುಟ್ಟಿದ ಬಗ್ಗೆ ಹಲವಾರು ಕಥೆಗಳನ್ನ ಹೇಳಿದ್ದಾರೆ. ಒಂದೊಂದು ಧರ್ಮಗಳಲ್ಲಿ ಹಾಗೂ ಒಂದೊಂದು ದೇಶಗಳಲ್ಲಿ ಈ ಜಗತ್ತು ಹುಟ್ಟಿದ ಬಗ್ಗೆ ಹಾಗೂ ಈ ಭೂಮಿ ಹುಟ್ಟಿದ ಬಗ್ಗೆ ಹಲವಾರು ಕಥೆಗಳಿವೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಈ ಬ್ರಹ್ಮಾಂಡವನ್ನ ತ್ರಿಮೂರ್ತಿಗಳು ರಚಿಸಿದರು ಎಂದು ಹೇಳಲಾಗುತ್ತದೆ. ಅದೇ ರೀತಿ ನಾವು ಇವತ್ತು ನಿಮಗೆ ನಾರ್ಸ್ ಪುರಾಣದಲ್ಲಿ ಭೂಮಿ ಹುಟ್ಟಿದ ಬಗ್ಗೆ ಅಲ್ಲಿನ ಪುರಾಣದಲ್ಲಿರುವ ಕಥೆಯೊಂದನ್ನ ಹೇಳ್ತಾ ಇದ್ದೀವಿ. ನಾರ್ಸ್ ಮೈಥಾಲಜಿ ಅಥವಾ ನಾರ್ಸ್ ಪುರಾಣಗಳು ಅಂದರೆ ಸ್ಕ್ಯಾಂಡಿನೇವಿಯಾದಲ್ಲಿ ಕೇಳಿಬರುವ ಪುರಾಣಗಳು. ಸ್ಕ್ಯಾಂಡಿನೇವಿಯಾ ಮೂಲತಃ ನಾರ್ವೆ, ಸ್ವೀಡನ್ ಮತ್ತು ಡೆನ್ಮಾರ್ಕ್ ದೇಶಗಳನ್ನ ಒಳಗೊಂಡಿರುತ್ತದೆ. ನಾರ್ಸ್ ಮೈಥಾಲಜಿ ಪ್ರಕಾರ ಜಗತ್ತನ್ನ ರಚಿಸಲು യമೀರ್ ಎನ್ನುವವನ ದೇಹ ಬಳಸಲಾಯಿತಂತೆ. ಆತನ ದೇಹವನ್ನ ಶೂನ್ಯದ ಮಧ್ಯಕ್ಕೆ ಕೊಂಡೊಯ್ದು ಆತನ ತಲೆಬುರುಡೆಯಿಂದ ಆಕಾಶವನ್ನ, ಆತನ ಮೆದುಳಿನಿಂದ ಮೋಡಗಳನ್ನ, ಆತನ ದೇಹದ ಮಾಂಸಖಂಡಗಳಿಂದ ಭೂಮಿಯನ್ನು, ಅಷ್ಟೇ ಅಲ್ಲ ಆತನ ರಕ್ತದಿಂದ ನದಿಗಳನ್ನ, ಆತನ ಮೂಳೆಗಳಿಂದ ಪರ್ವತಗಳನ್ನ ಮಾಡಿದರಂತೆ. ಈ ಪುರಾಣದಲ್ಲಿ ಕೇಳಿಬರುವ ಇನ್ನೊಂದು ವಿಶೇಷ ಅಂದರೆ ಭೂಮಿಗೆ ಬೇಲಿ ಹಾಕಲು ಆತನ ಕಣ್ಣಿನ ರೆಪ್ಪೆಗಳನ್ನ ಬಳಸಿದರಂತೆ. ಹಾಗಾದ್ರೆ ಯಾರು ಈ യമೀರ್? ಆತನಿಂದ ಯಾರು ಈ ಜಗತ್ತನ್ನ ಸೃಷ್ಟಿಸಿದರು? ಎಲ್ಲವನ್ನ ನೋಡೋಣ ಬನ್ನಿ. ನಾರ್ಸ್ ಪುರಾಣಗಳಲ್ಲಿ ಜಗತ್ತೇ ಸೃಷ್ಟಿಯಾಗದ ಹೊತ್ತಲ್ಲಿ ಮೊದಲು ಹುಟ್ಟಿದ ಜೀವಿ ಈ യമೀರ್. ಈತ ಹುಟ್ಟಿದ ಬಗೆಯೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈತನು ಹೇಗೆ ಹುಟ್ಟಿದನೆಂದರೆ, ವಿಷಕಾರಿ ಮಂಜುಗಡ್ಡೆಯ ನೀರು ಬಿಸಿ ಉಕ್ಕುತ್ತಿರುವ ಜಾಗವನ್ನ ಸೇರಿದಾಗ ಉಂಟಾದ ಶಾಖದಿಂದ ಜನಿಸಿದವನೇ ಈ യമೀರ್ ಎನ್ನುವವನು. ಈತ ಯಾವುದೇ ದೈವ ಪುರುಷ ಅಲ್ಲ, ಈತನೊಬ್ಬ ದೈತ್ಯ ಜೀವಿ ಹಾಗೂ ದೇವರ ವಿರೋಧಿ ಎಂದು ಕೂಡ ಕರೆಯುತ್ತಾರೆ. ಒಂದು ದಿನ ತನ್ನಷ್ಟಕ್ಕೆ ಈತನ ಮೈಯಲ್ಲಿ ವಿಷಯುಕ್ತ ನೀರು ಉತ್ಪತ್ತಿಯಾಗತೊಡಗಿತು. ನಂತರ ಇದು ಮಂಜುಗಡ್ಡೆಗೆ ತಿರುಗಿ ಗಟ್ಟಿಯಾಗಿತು. ಮತ್ತೆ ಆ ಮಂಜುಗಡ್ಡೆ ನಿಧಾನವಾಗಿ ಬೆವರಿನ ರೂಪ ತಾಳಿ ಕರಗತೊಡಗಿತು. ಹೀಗೆ ಆತನ ಎಡ ಕಂಕುಳಿನ ಕೆಳಭಾಗದಲ್ಲಿ ಹರಿದ ಬೆವರಿನಿಂದ ಹೆಣ್ಣು ಹಾಗೂ ಒಂದು ಗಂಡು ಮಗು ಜನಿಸುತ್ತದೆ. ಅಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, യമೀರ್ನ 2 ಕಾಲುಗಳು ತನ್ನಷ್ಟಕ್ಕೆ ತಾನೇ ಪರಸ್ಪರ ಸಂಯೋಗಗೊಂಡು ಅದರಿಂದ 6 ತಲೆಯ ದೈತ್ಯ ಜೀವಿಯೊಂದು ಜನಿಸುತ್ತದೆ. ಆ ದೈತ್ಯ ಹುಟ್ಟಿದ ನಂತರ ಜಿನುಗಿದ ವಿಷದಿಂದ ಆತುಮ್ಲಾ ಎಂಬ ಹಸುವಿನ ಜನನವಾಗುತ್ತದೆ. ಇದನ್ನು ಶ್ರೀಮಂತ ಹಸು ಎಂದು ಕೂಡ ಕರೆಯುತ್ತಾರೆ. ಇದು യമೀರ್ ಹಾಗೂ ಅವನ ಮಕ್ಕಳಿಗೆ ಹಾಲು ನೀಡುತ್ತದೆ. ಒಂದು ದಿನ ಅತುಂಗ್ಲಾ ಹಸು ಅಲ್ಲೇ ಇರುವ ಮಂಜುಗಡ್ಡೆಯ ಕಲ್ಲನ್ನ ನೆಕ್ಕುತ್ತಿರುವಾಗ ಆ ಬಂಡೆ ಕಲ್ಲಿನಿಂದ ಮನುಷ್ಯನ ಕೂದಲೊಂದು ನಿರ್ಮಾಣವಾಗುತ್ತದೆ. ಮರುದಿನ ಮತ್ತೆ ಆ ಹಸು ಅದೇ ಮಂಜುಗಡ್ಡೆಯನ್ನ ನೆಕ್ಕಿದಾಗ ತಲೆಯ ನಿರ್ಮಾಣವಾಗುತ್ತದೆ. ಹೀಗೆ ಆ ಹಸು ಸತತವಾಗಿ ನೆಕ್ಕಿ 3 ದಿನದಲ್ಲಿ ಒಂದು ಜೀವಿಯ ಜನನಕ್ಕೆ ಕಾರಣವಾಗುತ್ತಾಳೆ. ಆತನೇ ಬೇರಾರೂ ಅಲ್ಲ, ಮೊದಲ ನಾರ್ಸ್ ದೇವರು ಬುರಿ ಎನ್ನುವಾತ. ಕಾಲ ಕಳೆದಂತೆ ಬುರಿಗೆ ಒಬ್ಬ ಮಗ ಜನಿಸುತ್ತಾನೆ. ಆತನ ಹೆಸರು ಬೋರ್ ಎಂದು. ಈತ യമೀರ್ನ ಮೊಮ್ಮಗಳಾದ ರಾಕ್ಷಸ ವಂಶದ ಬೆಸ್ಲಾಲನ್ನ ಮದುವೆಯಾಗುತ್ತಾನೆ. ಇವರಿಗೆ ಒಡಿನ್, ವಿಲಿ ಮತ್ತು ವೇ ಎನ್ನುವ 3 ಮಕ್ಕಳು ಜನಿಸುತ್ತಾರೆ. ಈ ಮಕ್ಕಳಿಗೆ ತಾಯಿಯ ರಾಕ್ಷಸ ವಂಶದ ಗುಣ ಬರದೆ ತಂದೆಯ ದೇವರ ವಂಶದ ಗುಣಗಳು ಬಂದಿರುತ್ತದೆ. ಇವರೇ ಮುಂದೆ ಈ ಪ್ರಪಂಚದ ಸೃಷ್ಟಿಗೆ ಕಾರಣವಾದರು ಎಂದು ನಾರ್ಸ್ ಪುರಾಣ ಹೇಳುತ್ತದೆ. ಇವರು ಯಾಕೆ യമೀರ್ನನ್ನು ಕೊಂದರು ಎಂದರೆ, ಆತ ದೇವರ ವಿರೋಧಿಯಾಗಿದ್ದ ಎನ್ನುವ ಕಾರಣಕ್ಕೆ. ಚಿಕ್ಕಂದಿನಿಂದಲೂ ಅವರು ತಮ್ಮ ಮುತ್ತಜ್ಜನನ್ನ ವಿರೋಧಿಸುತ್ತಲೇ ಇದ್ದರು. ಒಂದು ದಿನ ಈ ಸಹೋದರರು ಯೋಜನೆಯೊಂದನ್ನ ನಿರ್ಮಿಸಿ യമೀರ್ನನ್ನ ಶೂನ್ಯದ ಮಧ್ಯಭಾಗಕ್ಕೆ ಕರೆದುಕೊಂಡು ಹೋಗಿ ಆತನನ್ನ ಕೊಂದು ಆತನ ತಲೆಬುರುಡೆಯಿಂದ ಆಕಾಶವನ್ನ, ಆತನ ಮೆದುಳಿನಿಂದ ಮೋಡಗಳನ್ನ ನಿರ್ಮಿಸಿದರಂತೆ. ನಂತರ ಆತನ ದೇಹದ ಮಾಂಸಖಂಡಗಳಿಂದ ಭೂಮಿಯನ್ನ ನಿರ್ಮಿಸುತ್ತಾರೆ. ಆಕಾಶ ಭೂಮಿಯ ಮೇಲೆ ಬೀಳದಂತೆ 4 ಕುಬ್ಜರನ್ನ ನೇಮಿಸುತ್ತಾರೆ. ಇವರನ್ನೇ ನಾವು ಇವತ್ತು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳೆಂದು ಹೇಳ್ತಾ ಇರುವುದು. ಈ ಪುರಾಣದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ನಾರ್ತ್ರಿ, ಸುತ್ರಿ, ಆಸ್ಟ್ರಿ,
ಮತ್ತು ವೆಸ್ಟ್ರಿ ಎನ್ನುತ್ತಾರೆ. ಜಗತ್ತು ಸೃಷ್ಟಿಯಾದಾಗ ದೇವರುಗಳು ಉರಿಯುತ್ತಿರುವ ಮೆಸ್ಪೆಲ್ನಿಂದ ಕೆಲವು ಕಿಡಿಗಳನ್ನ ನಕ್ಷತ್ರಗಳಂತೆ ಆಕಾಶದಲ್ಲಿ ಸ್ಥಿರ ಸ್ಥಾನದಲ್ಲಿ ನೆಡುತ್ತಾರೆ ಮತ್ತು ಕೆಲವನ್ನ ಧೂಮಕೇತುಗಳು ಬೀಳುವ ನಕ್ಷತ್ರಗಳಾಗಿ ಕೆಳಗೆ ಸುತ್ತಾಡಲು ಬಿಡುತ್ತಾರಂತೆ. ಮೆಸ್ಪೆಲ್ನಿಂದ 2 ದೊಡ್ಡ ಕಿಡುಗಳು ಸೇರಿ ಸೂರ್ಯ ಮತ್ತು ಚಂದ್ರವಾಗುತ್ತವೆ ಎಂದು ಈ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಯಮೀರ್ನ ರಕ್ತದಿಂದ ನದಿಗಳನ್ನ, ಆತನ ಮೂಳೆಗಳನ್ನ ಮುರಿದು ಅದರಿಂದ ಪರ್ವತಗಳನ್ನ ಮಾಡಿದರೆಂದು ಹೇಳಲಾಗುತ್ತದೆ. ಹಾಗೂ ಈ ಭೂಮಿಗೆ ಬೇಲಿ ಹಾಕಲು ಆತನ ಕಣ್ಣಿನ ರೆಪ್ಪೆಗಳನ್ನ ಬಳಸಿದರಂತೆ. ಹೀಗೆ ಈ ನಾರ್ಸ್ ಪುರಾಣಗಳು ನಾರ್ವೆ, ಸ್ವೀಡನ್ ಮತ್ತು ಡೆನ್ಮಾರ್ಕ್ ದೇಶಗಳಲ್ಲಿ ಚಾಲ್ತಿಯಲ್ಲಿದೆ. ಇದನ್ನ ಅಲ್ಲಿನ ಜನಗಳು ಗೌರವಿಸುತ್ತಾರೆ. ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳು ಅವರ ಹೆಮ್ಮೆ. ವಿಜ್ಞಾನ ಬಿಗ್ ಬ್ಯಾಂಗ್ ಥಿಯರಿ ಹೇಳಿದರೂ ಕೂಡ ನಾವು ನಮ್ಮ ಸಂಸ್ಕೃತಿ ಪುರಾಣದಲ್ಲಿ ಹೇಳಿದ್ದನ್ನ ಗೌರವಿಸುತ್ತೇವೆ ಹಾಗೂ ಆರಾಧಿಸುತ್ತೇವೆ. ಇದೇ ರೀತಿ ಈ ಪ್ರಪಂಚದಲ್ಲಿ ಹಲವಾರು ಕಡೆಗಳಲ್ಲಿ ಅವರವರ ಪುರಾಣಗಳು ಈ ಭೂತಾಯಿಯ ಹುಟ್ಟಿನ ಬಗ್ಗೆ ಒಂದೊಂದು ಕಥೆಗಳನ್ನ ಹೇಳುತ್ತದೆ.